ನಾಗವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಬೆಂಗಳೂರಿನ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಕಲಬುರಗಿಯ ಶ್ರೀ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಇವುಗಳ ಜಂಟಿ ಆಶ್ರಯದಲ್ಲಿ ನಗರದ ನೂತನ ವಿದ್ಯಾಲಯದ ಸಂಗಮೇಶ್ವರ ಸಭಾಗೃಹದಲ್ಲಿ ನಾಡಿನ ಹಿರಿಯ ವಿದ್ವಾಂಸ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ಸ್ಮರಣಾರ್ಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ ಹೀರಾಪುರ ಜೊತೆ ಅನಂತನಾಗ್ ದೇಶಪಾಂಡೆ, ಕಲಬುರಗಿ. ಅಂದ್ರೆ ಅಜ್ಞಾನಗಳು ಹೇಗಿರ್ತಾರೆ ಅಂದ್ರೆ ಅವರು ತಮ್ಮ ಅಜ್ಞಾನವೇ ಪರಿಚಯ ಇರ್ತಿಲ್ಲ. He knows not and knows not that he knows not. He is a fool. ಶನ್ನಿಂಗ್ ಅಂತಾರೆ. ಈ ತರದ ಕೆಲವು ಉಕ್ತಿಗಳಲ್ಲಿ ಪ್ರವಚನ ಮಾಡುವಾಗ ಹೇಳ್ತಾ ಇರ್ತಾ ಕೆಲವರು ತಮ್ಮ ಅಜ್ಞಾನವನ್ನೇ ಬಂಡವಾಳವಾಗಿ ಇಟ್ಕೊಂಡು ನಾವೇ ಶ್ರೇಷ್ಠರು. ನಾವು ಈ ಬಾವಿಯಲ್ಲಿರುವ ಕಪ್ಪೆ ತರ, ಬಾವಿಯಲ್ಲಿರುವ ಕಪ್ಪೆ ಏನು ಚಿಂತನೆ ಮಾಡ್ತದೆ, ಇದೇ ದೊಡ್ಡ ಪ್ರಪಂಚ ಅಂತ ಹೇಳಿ ಹೊರಗಿನ ಪ್ರಪಂಚ ನೋಡೇ ಇರೋದಿಲ್ಲ. ಹಾಗೆ ನಾವು ಕೆಲವರು ಇರ್ತೀವಿ, ನಮ್ಮ ಏನು ಒಂದು ಪ್ರಪಂಚ ಇದೆ, ನಾವೇ ಶ್ರೇಷ್ಠರು, ಆ ಥರ ಎಲ್ಲ ನಾವು ವಿಚಾರ ಮಾಡಬಹುದು ಅಂತ ಹೇಳಿ ಸುಮಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ರು. ನಾನು ಕೆಲವೊಂದು ಮಾತ್ರ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾವು MA ಓದುವಾಗ ಆಗಿನ ಕಾಲದಲ್ಲಿ 1995 ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ಗೊತ್ತು, ಸ್ಲೆಟ್ ಪರೀಕ್ಷೆ ಅನ್ನೋದು ಬಹಳ ಮುಖ್ಯವಾದ ಪರೀಕ್ಷೆ ಇತ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗಬೇಕಾದ್ರೆ ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಬಹಳ ಮುಖ್ಯವಾದ ಪರೀಕ್ಷೆ. ಆ ಪರೀಕ್ಷೆ ಬರೆಯುವಾಗ ನನ್ನ ಅನುಭವ, ಸುಮಾರಾಗಿ ನಾವು ಪರೀಕ್ಷೆ ಬರೆಯುವಾಗ ಸಾಕಷ್ಟು ವಿಭಾಗಗಳು ಇರ್ತಾವಲ್ಲಿ, ಕಾವ್ಯ ವಿಭಾಗ, ಇತಿಹಾಸ ವಿಭಾಗ, ವೇದ ವಿಭಾಗ ಇತ್ತೆಲ್ಲ. ನಾನು ಕಾವ್ಯ ಪ್ರಕಾಶ ಮತ್ತು ಧನ್ಯಾಲೋಕ ಓದ್ಕೊಂಡು ಹೋಗಿದ್ದೆ ಪರೀಕ್ಷೆ ಬರೆಯೋಣ ಅಂತ. ಅದು ಏನಾಯ್ತು ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ನಾವು ಆ ಕಾರಿಕೆಗಳನ್ನು ವ್ಯಾಖ್ಯಾನವನ್ನು ಬರೆದಿದ್ರೆ ಅಂಕಗಳು ಬರುವುದಿಲ್ಲ. ನಾನು ದಿಗ್ಭ್ರಮೆ ಆಗಿ ಏನ್ ಬರಿಬೇಕೀಗ ಅಂತ ಹೇಳಿ. ಆಗಿನ ಕಾಲದಲ್ಲಿ ನಮಗೊಂದು ಆಪ್ಷನ್ ಇರ್ತಿತ್ತು, ಸಾಕಷ್ಟು ವಿಭಾಗಗಳು ಇರ್ತಾಗಿತ್ತು, ಅದರಲ್ಲಿ ಯಾವುದಾದ್ರೂ ವಿಭಾಗದಲ್ಲಿ ನಾವು ಉತ್ತರ ಬರೀಬಹುದಾಗಿತ್ತು. ನಾನು ಬೇಗನೆ ಸಾಕಷ್ಟು ವಿಭಾಗಗಳನ್ನು ತೆರೆದು ನೋಡಿದೆ. ವೇದ ವಿಭಾಗ ಇತ್ತು, ಉಪನಿಷತ್ ವಿಭಾಗ, ಒಂದು ವಿಭಾಗ ಇತಿಹಾಸ ಪುರಾಣ ವಿಭಾಗ ಒಂದು ವಿಭಾಗ ಇತ್ತು. ಅದರಿಂದ ನಾವು ಉತ್ತರಗಳನ್ನು ಬರೀಬಹುದಾಗಿತ್ತು. ಅಲ್ಲಿ ನಾವು ಪ್ರಶ್ನೆಗಳನ್ನು ನೋಡಿದ ಕೂಡಲೇ ನನಗೆ ಆಚಾರ್ಯ ನೆನಪಾದ